ನಮಸ್ಕಾರ, ಬಸವ ಟೈಮ್ಸ್ಗೆ ಸ್ವಾಗತ. ಬಿರಿಯಾನಿ ಪ್ರಿಯರೇ, ಇದೀಗ ನೀವು ಎಚ್ಚರವಾಗಿರಬೇಕು. ಯಾಕೆ ಅಂತ ಹೇಳಿದರೆ, ಹೈದರಾಬಾದ್ನಲ್ಲಿ ಮಟನ್ಗೆ ಗೋಮಾಂಸ ಬೆರೆಸಿ ಹೋಟೆಲ್ಗಳಿಗೆ ಪೂರೈಕೆ ಮಾಡುತ್ತಿದ್ದ ಆರೋಪದ ಮೇಲೆ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಘಟನೆ ಆಹಾರ ಸುರಕ್ಷತೆ ಬಗ್ಗೆ ಆತಂಕ ಮೂಡಿಸಿದ್ದು, ಪ್ರಕರಣದ ತನಿಖೆ ಇದೀಗ ಮುಂದುವರೆದಿದೆ. ಹೈದರಾಬಾದ್ನ ಮಲ್ಲೆಪಳ್ಳಿ ಪ್ರದೇಶದಲ್ಲಿ ಸಿಸಿಎಸ್ ಕ್ರೈಮ್ ತಂಡ ಮತ್ತು ಎಚ್ ಫಸ್ಟ್ ತಂಡ ಜಂಟಿ ಕಾರ್ಯಾಚರಣೆ ನಡೆಸಿದೆ. ಈ ವೇಳೆ ಮೊಹಮ್ಮದ್ ಉಸ್ಮಾನ್ ಮತ್ತು ಮೊಹಮ್ಮದ್ ಜಹಾಂಗೀರ್ ಎಂಬ ಇಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳ ವಿರುದ್ಧ ಮಟನ್ಗೆ ಗೋಮಾಂಸ ಬೆರೆಸಿ ಹೋಟೆಲ್ಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಕಾರ್ಯಾಚರಣೆ ಬಳಿಕ ಇಬ್ಬರನ್ನು ಹಬೀಬ್ ನಗರ ಪೊಲೀಸರಿಗೆ ಒಪ್ಪಿಸಲಾಗಿದ್ದು, ಪ್ರಕರಣದ ದಾಖಲಿಸಿ ತನಿಖೆ ಆರಂಭಿಸಲಾಗಿದೆ. ಸದ್ಯ ಪ್ರಕರಣದ ತನಿಖೆ ಮುಂದುವರೆದಿದ್ದು, ಆರೋಪಗಳು ನ್ಯಾಯಾಲಯದಲ್ಲಿ ಸಾಬೀತಾಗಬೇಕಿದೆ. ಅಧಿಕಾರಿಗಳು ಸಹ ಆಹಾರ ಸುರಕ್ಷತೆಗೆ ಸಂಬಂಧಿಸಿದಂತೆ ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ.